ನನಗೆ ಹೆಚ್ಚು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಯಾಕಂದರೆ ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡೆಯೂ ಮಾಡಿದವನು ಅಧಮನು. ಅದಕ್ಕೆ ಹೆಚ್ಚು ಮಾತಾಡಬಾರ್ದು. ನಂದೇನು ಪರಿಚಯ ಇರಬೇಕು, ನಮ್ಮ ಶಾಲೆಯಿಂದ ಪರಿಚಯ. ಕಲಿಸಿದ ಆತಮ ವರ್ಣ ಮಾತ್ರ ಗುರು ಅಂತಾರೆ. ಆದರೆ ನನಗೆ ಬರೀ ಒಂದೇ ವರ್ಣ ಅಲ್ಲ, ಬಹಳಷ್ಟು ಕಲಿಸಿದ ಇಬ್ಬರು ಗುರುಗಳು ಇವತ್ತಿಗಿದ್ದಾರೆ. ಅನೇಕ ಗುರುಗಳು ಇವಾಗ ಕೈಲಾಸವಾಸಿಗಳಾಗಿದ್ದಾರೆ. ಆದರೆ ಅವರ ನೆನಪು ಮತ್ತು ಈ ಶಾಲೆಯ ನೆನಪು ನನಗೆ ಬಹಳ ಜೀವನದಲ್ಲಿ ಒಂದು ಉತ್ತಮ ಮಾರ್ಗದರ್ಶನ ಆಗಿದೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕೆ ನಮ್ಮ ಸ್ವರ್ಗೀಯ ಗುರುಗಳಾದ ಶ್ರೀ ರಾಘವೇಂದ್ರ ವಿರ್ನೇಕರ್ ಅವರ ಹೆಸರಿನಲ್ಲಿ ಒಂದು ಲ್ಯಾಬೊರೇಟರಿ ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀನಿ. ಮತ್ತು ನನಗೆ ಫಿಸಿಕ್ಸ್ ಮತ್ತು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನು ಬೋಧಿಸಿದ ಶ್ರೀಮಾನ್ ಎಸ್ ಟಿ ದೇಸಾಯಿ ಸರ್ ಹೆಸರಿನಲ್ಲಿ ಒಂದು ಲ್ಯಾಬೊರೇಟರಿ ಮಾಡಿದ್ದೀನಿ. ನನಗೆ ಓದುವ ಹುಚ್ಚನ್ನು ಹೊಡಿಸಿದ ಶ್ರೀಮತಿ ಸುಮತಿ ಯಾದಪ್ಪನವರು ಟೀಚರ್ ಹೆಸರಿನಲ್ಲಿ ಈ ಲೈಬ್ರರಿ ಹೆಸರಿಟ್ಟಿದ್ದೀನಿ. ಯಾಕೆಂದರೆ ಅವರು ಮಾಡಿದ ಉಪಕಾರ ನಾನು ಎಂದೂ ಮರೆಯಲಾರೆ. ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಕೇವಲ ಆತನ ಪರಿಶ್ರಮ ಒಂದೇ ಅಲ್ಲ, ಆತನ ಹಿಂದೆ ಅನೇಕ ಜನರಿರ್ತಾರೆ. ತಾಯಿ ತಂದೆ ಇರ್ತದೆ, ಅವರು ವಿದ್ಯಾಗುರುಗಳು ಇರ್ತಾರೆ, ಸಮಾಜ ಇರ್ತದೆ, ಮದುವೆ ಆಗಿದ್ರೆ ಅವ್ರ ಗಂಡಂದಿರ್ತಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದರ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಅಂತ ನಾ ಹೇಳೋದು ಅವಳು ಹೆಣ್ಣು ಮಕ್ಕಳ ವಿಚಾರದಲ್ಲಿ. ಹೀಗಾಗಿ ನನಗೆ ಶಾಲೆಗೆ ಶಿಗ್ಗಾಂವ್ ಅಂತ ನಮ್ಮ ಮೇಷ್ಟ್ರು ಡ್ರಾಯಿಂಗ್ ಬಹಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅದು ನನಗೆ ಹತ್ತಲಿಲ್ಲ, ಆದರೆ ನಮ್ಮ ಅಕ್ಕನಿಗೆ ಬಂತು ಡ್ರಾಯಿಂಗು. ನನಗೆ ಡ್ರಾಯಿಂಗಿಂತ ಹೆಚ್ಚು ಓದೋದ್ರಲ್ಲಿ ಬಹಳ ಇರ್ತೀವಿ. ಈ ಶಾಲೆಯಲ್ಲಿ ನಾನು 5ನೇ ಕ್ಲಾಸಿಂದ 11 ಅವಾಗಿನ ಕಾಲ 8, 6, 5, 11 6 ವರ್ಷ ಇಲ್ಲಿ ಓದಿದ್ದೀನಿ. ಮತ್ತೆ ಫಂಡಮೆಂಟಲ್ ಅವೆಲ್ಲ ಕನ್ನಡ ಮೀಡಿಯಂ ಕಲ್ತಿರೋದು ನಾ ಇಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಗುರುಗಳು. ಹೀಗಾಗಿ ತಾಯಿ ಋಣ, ತಂದೆ ಋಣ, ಸಮಾಜ ಋಣ ಇದ್ದಕ್ಕೆ ಶಾಲೆಯ ಋಣನೂ ಇರ್ತದೆ. ಅದಕ್ಕೆ ನನಗೆ ಈ ಶಾಲೆಯ ಋಣ ಇರೋದ್ರಿಂದ ನಮ್ಮ ಶಾಲೆಯ ಶಿಥಿಲಾವಸ್ಥೆಯನ್ನು ನೋಡಿ ಬಹಳ ಬೇಸರ ಆಗಿ ನನ್ನ ಕೈಲಿ ಏನು ಸಾಧ್ಯವಿದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದಕ್ಕೆ ನವೀಕರಣ ಸಾಧ್ಯವಿದ್ದಷ್ಟು ಮಟ್ಟಿಗೆ ಮಾಡಿದ್ದೀವಿ. ಇದಕ್ಕೆ 1937ರಲ್ಲಿ ಶಾಲೆ ಶುರುವಾಗಿ 57ಕ್ಕೆ ಇಲ್ಲಿ ಶಿಫ್ಟ್ ಆದರು. ನಾನು 59ಕ್ಕೆ ಇಲ್ಲಿ ಜಾಯಿನ್ ಆಗಿದ್ದು ನೆನಪಿದೆ ನನಗಿನ್ನು. ನಮ್ಮ ತಾಯಿನೂ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ನಮ್ಮ ತಾಯಿಯ ತಂದೆ ಶ್ರೀಮಾನ್ ಕದೀಂ ದಿವಾಣನ್ ಅವರು ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ 34 ವರ್ಷ ಟೀಚರ್ ಆಗಿದ್ದರು. ಸೊ ಈ ಶಾಲೆಗೆ ನಮ್ಮ ತಲೆತಲಾಂತರದಿಂದ ನಮಗೆ ಸಂಬಂಧ ಇದೆ. ಮುಂದಿನ ತಲೆಮಾರುಗಳಲ್ಲಿಲ್ಲ, ನನ್ನ ಮಕ್ಕಳಿಬ್ಬರಿಗೂ ಈ ಶಾಲೆಯ ಪರಿಚಯನೂ ಇಲ್ಲ ಅಂತ. ಈಗ ನನ್ನ ಅನೇಕ ಬಂಧು ಬಾಂಧವರು ಈ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಈ ಶಾಲೆ ಶಿಥಿಲಾವಸ್ಥೆ ನೋಡಿದಾಗ ಕಾರಣ ಏನಂತ ಹುಡುಕಿದಾಗ ಕನ್ನಡ ಶಾಲೆಗೆ ಬರೋ ಮಕ್ಕಳ ಸಂಖ್ಯೆ ಬಹಳ ಕಡಿಮೆಯಾಗಿ ಒಂದು ಕಾಲಕ್ಕೆ 1400 ಜನ ಇದ್ವಿ ನಾವೆಲ್ಲ ಓದ್ಬೇಕಾದ್ರೆ 1400 ಜನ ಸ್ಟೂಡೆಂಟ್ಸ್ ಇರ್ತೀವಿ. 14 ಜನಕ್ಕೆ ಇಳಿದ್ಬಿಟ್ಟಿದೆ. ಅವಾಗ ಅದು ನಮಗೆ ಮುಂದೆ ಒರೆಸ್ಲಿಕ್ಕೆ ಬಹಳ ಕಷ್ಟ ಆದಾಗ ಇಲ್ಲಿ ಅನಿವಾರ್ಯವಾಗಿ ನಾವು ಆಂಗ್ಲ ಮಾಧ್ಯಮವನ್ನು ಮಾಡಬೇಕಾಯ್ತು. ಮತ್ತು ಅವೆಲ್ಲ CBSE ಮಾಡಿದಕ್ಕೆ ಹೆಚ್ಚು ಅನುಕೂಲ, ಜನರು ಜಾಸ್ತಿ ಬರ್ತಾರೆ. ಆ ಉದ್ದೇಶದಿಂದ ಈ ಸ್ಕೂಲಿಂದ ನಾವು ಈ ಶಾಲೆಯನ್ನು CBSEಗೆ ಅಪ್ಲೈ ಮಾಡಿದ್ವಿ. ಅದಕ್ಕೆ ನಮ್ಮ ಸನ್ಮಾನ್ಯ ಗುರುರಾಜ್ ಕರ್ಜ್ಗೆ ಅವರು ನಮಗೆ ದಿಕ್ಸೂಚಿಯಾಗಿ ಎಲ್ಲ ಸಹಾಯ ಮಾಡಿದರು. ಇದು ಕೇವಲ ಇತ್ತೀಚೆಗೆ ಅದಕ್ಕೊಂದು ತಿಂಗಳ ಹಿಂದೆ ಇದು CBSE ಅಫಿಲಿಯೇಷನ್ ಸಿಕ್ತು. ಇದು ಕೇವಲ ನನ್ನ ಒಬ್ಬಳದೇ ಅಲ್ಲ, ನನ್ನ ಹಿಂದೆ ಅನೇಕ ಜನರು ಇದ್ದಾರೆ. ನಮ್ಮ ಆಡಳಿತ ಮಂಡಳಿ ಶ್ರೀಮಾನ್ AD ಕುಲಕರ್ಣಿ ಅವರು, ಆಮೇಲೆ ಇವರು ನಮ್ಮ ನಾಡ್ ಜೋಶಿ ಅವರು, ಕೌತಾಳ್ ಅವರು, ಆಮೇಲೆ ನಮ್ಮ ಗುರುಗಳು ಇಬ್ರು ಮತ್ತು ಅನೇಕರು, ಪ್ರಿನ್ಸಿಪಾಲ್ ರಾಜೇಶ್ವರಿ ಅವರು, ಅನೇಕವರು ಪ್ರಾಧ್ಯಾಪಕ ವೃಂದದವರು, ಎಷ್ಟೋ ಜನ ಹೆಸರು ನಾನು ಹೇಳಲಿಕ್ಕೆ ಮರೆತು ಬಿಡ್ತದೆ ಇಷ್ಟು ಈಗಿನ ಕಾಲದಲ್ಲಿ ಅಂತ. ಅವರೆಲ್ಲರೂ ಕೂಡಿ ಎಲ್ಲರೂ ಮಾಡಿದ್ದಾರೆ ಇದನ್ನ. ನಾನು ಈ ಶಾಲೆ ಈಗ CBSE ಆಗಿರೋದ್ರಿಂದ ಜನರಿಗೆ ಹೇಳ ಬಯಸ್ತೀನಿ, ಶಾಲೆ ಹಳೆಯದಾದರೂ, ಕಟ್ಟಡ ಹಳೆಯದಾದರೂ ನಾವೆಲ್ಲ ನವೀಕರಣ ಮಾಡಿದ್ದೀವಿ. ಎಲ್ಲ ಕಂಪ್ಯೂಟರ್, ಹೊಸ ಕಂಪ್ಯೂಟರ್ ಮಾಡಿದ್ದೀವಿ. ಎಲ್ಲನೂ CBSEಗೆ ತಕ್ಕಂತೆ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಲ್ಯಾಬೊರೇಟರಿ, ಮ್ಯಾಥಮೆಟಿಕ್ಸ್ ಲ್ಯಾಬ್ ಎಲ್ಲ ಏನಿದೆ CBSE ಬೇಕಂತ ಎಲ್ಲ ಮಾಡಿದ್ದೀವಿ. ಮಕ್ಕಳು ಬಂದು ಇದನ್ನು ಪ್ರಯೋಜನ ತಗೋಬೇಕು. ಹುಬ್ಬಳ್ಳಿಯಲ್ಲಿರುವ ತಾಯಿ ತಂದೆಯರಿಗೆ ಮಕ್ಕಳಿಗೆ ಹೇಳ್ತೀನಿ, ನಮ್ಮ ಶಾಲೆಗೆ ಬನ್ನಿ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟು ಪರಿಶ್ರಮ ಪಟ್ಟು ಇದನ್ನ ಮುಂದೆ ತರಲಿಕ್ಕೆ ಬಯಸ್ತೇನೆ. ನಾನು ಹೇಳೋದು ಇಷ್ಟೇ ಅಂದರೆ, ಒಂದು ಶಾಲೆ ಬೆಳೀಲಿಕ್ಕೆ ವಿದ್ಯಾರ್ಥಿಗಳು ಎಷ್ಟು ಕಾರಣ, ಅದಕ್ಕಿಂತ ಹೆಚ್ಚಿನ ಕಾರಣ ಶಿಕ್ಷಕರು ಅದಕ್ಕೆ ಅಂತ. ಆಮೇಲೆ ನಮ್ಗೆ ಯಾವುದೇ ಡೊನೇಷನ್ ಇಲ್ಲ, ಫೀಸ್ ಮಾತ್ರ ನಾವು ತಗೋಬೇಕು ಅಂತ ಹೇಳಿದ್ದೀವಿ. ಇದಕ್ಕೆಲ್ಲ ನಾನು ಕೈಯಿಂದಾನೇ ಖರ್ಚು ಮಾಡಿದ್ದೀನಿ, ಯಾವುದಕ್ಕೂ ಸಂಬಂಧ ಇಲ್ಲ. ಆದರೆ ಕಲಿತ ಶಾಲೆ ಶಿಥಿಲಾಗೋದು ನೋಡ್ಲಿಕ್ಕೆ ನನಗೆ ಆಗಲಿಲ್ಲ. ನನ್ನ ಮಕ್ಕಳಿಗೂ ಬೆಳೆದು ದೊಡ್ಡವರಾಗಿ ಬೇರೆ ಕಡೆಗೆ ಇದ್ದಿದ್ದಾರೆ, ಮೊಮ್ಮಕ್ಕಳು ಬೇರೆ ಕಡೆಗಿದ್ದಾರೆ. ಆದರೆ ಕೇವಲ ನನ್ನ ಫ್ಯಾಮಿಲಿಗೆ ಸಹಾಯ ಆಗಲಿ ಅಂತ ನಾನು ಇದನ್ನ ಮಾಡಿಲ್ಲ. ಇದು ನಮ್ಮ ಹುಬ್ಬಳ್ಳಿಯ ಜನತೆಗೆ, ನಮ್ಮ ದೇಶಪಾಂಡೆ ಸುತ್ತಮುತ್ತಲಿನ ಜನರಿಗೆ ಉಪಯೋಗ ಆಗಲಿ. ಒಳ್ಳೆಯ ಸ್ಕೂಲ್ ಇದೆ, ಒಳ್ಳೆಯ ವಾತಾವರಣ ಇದೆ. ಈಗಿನ ಕಾಲದಲ್ಲಿ ಇಂಥ ಒಂದು ಗ್ರೌಂಡ್ ಸಹಿತ ನೋಡೋಕೆ ಸಿಗೋದಿಲ್ಲ.
ಅಷ್ಟು ಚೆನ್ನಾಗಿರೋ ಒಂದು ನಮ್ಮ ಶಾಲೆ, ನಮ್ಮ ಹಿರಿಯರು ಕಟ್ಟಿದ್ದಾರೆ. ಇಲ್ಲಿ ತೊರವಿ ಅಂತ ಮಾಸ್ತರಿದ್ರು ಮುಂಚೆ. ಅವ್ರ ಮನೆಯಲ್ಲಿ ಚಿನ್ನ ಬೆಳ್ಳಿದನ್ನ ಮಾರಿ ಅತ್ಯಂತ ಕಷ್ಟದ ರೀತಿಯಿಂದ ನ್ಯೂ ಇಂಗ್ಲಿಷ್ ಎಜುಕೇಶನ್ ಸೊಸೈಟಿನ 115 ವರ್ಷದ ಹಿಂದೆ ಹಳೆ ಹುಬ್ಳಿಯಲ್ಲಿ ಕಟ್ಟಿದ್ರು. ಅದಕ್ಕೆ ತೊರವಿ ಸ್ಕೂಲ್ ಅಂತ ಇದ್ರು ನಾವು ಚಿಕ್ಕವರಿದ್ದಾಗ. ಅಂತ ಮಹನೀಯರೆಲ್ಲರೂ ಈ ಶಾಲೆಗಾಗಿ ದುಡಿದಿದ್ದಾರೆ. ಅವರ ನೆನಪಿನಿಂದ ನಾನು ಈ ಶಾಲೆಯನ್ನು ಮತ್ತೆ ನವೀಕರಣಗೊಳಿಸಲಿಕ್ಕೆ ಕಳಿಸಿದ್ದೀನಿ. ಒಂದು ಸಮಾಜ ಬದಲಾವಣೆ ಆಗಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇದನ್ನು ನಾನು ಅನುಭವದಲ್ಲಿ ನಾನು ನೋಡಿದ್ದೀನಿ. ಅದಕ್ಕೆ ಉತ್ತಮವಾದ ಶಿಕ್ಷಣ ಅಂದರೆ ಉತ್ತಮ ಶಿಕ್ಷಕರು ಮತ್ತು ಜ್ಞಾನಕ್ಕಾಗಿ ಹಪಾಪಿಸುವ ವಿದ್ಯಾರ್ಥಿಗಳು ಇದ್ದಾಗ ಮಾತ್ರ ಅದು ಶಾಲೆ ಚೆನ್ನಾಗಾಗ್ತದೆ ಅಂತ ಹೇಳ್ತೀನಿ. ಧನ್ಯವಾದ. ಜೈ ಹಿಂದ್. ಒಳ್ಳೆ ಶಿಕ್ಷಕರು ಹೇಳಿದ್ರಲ್ಲ, ಶಿಕ್ಷಕರು ಒಳ್ಳೆಯವರು ಇರಲಿಲ್ಲ ಅಂದ್ರೆ ಬರೀ ಕಟ್ಟಡದಿಂದ ಏನಾಗುದಿಲ್ಲ. ಉತ್ತಮ ಶಿಕ್ಷಕರು, ವಿದ್ಯೆಗಾಗಿ ಹಂಬಲಿಸುವ ವಿದ್ಯಾರ್ಥಿಗಳು, ಅವರಿಬ್ಬರು ಕಾಂಬಿನೇಷನ್ ಇದ್ದಾಗ ಮಾತ್ರ ಶಾಲೆ ಮುಂದೆ ಬರ್ತದೆ ಅಂತ ಹೇಳಿದ್ದೀನಿ. ಇಲ್ಲ